ಅಯ್ಯೋ ಒಳಗಡೆ ಯಾಕೆ ಹೀಗಾಗ್ತಾ ಇದೆ? ಮುಹೂರ್ತ ಮೀರಿದ ಮೇಲೆ ಬೊಂಬೆ ತಂದಿಟ್ಟಿದ್ದಕ್ಕೆ ಈ ಥರ ಆಗ್ತಾ ಇದೆಯಾ? ಅಯ್ಯೋ ದೇವ್ರೆ. ಶಿವಾನಿ ಅವರೇ, ದಿಸ್ ಇಸ್ ಟೂ ಮಚ್. ನಾವಿಬ್ಬರೇ ಇರ್ಬೇಕಾದ್ರೆ ಫೋನ್ ಯಾಕೆ? ಪ್ಲೀಸ್ ಡೋಂಟ್ ಮೈಂಡ್. ಫೋನ್ನ ಪಕ್ಕಕ್ಕಿಡಿ. ಶಿವಾನಿ ಅವರೇ, ಇನ್ನು ಸ್ವಲ್ಪ ದಿನದಲ್ಲಿ ನಿಮ್ದು ತ್ರಿಶೂಲ್ದು ಡಿವೋರ್ಸ್ ಆಗುತ್ತೆ. ಆಮೇಲೆ ನಾವಿಬ್ರು ಮದುವೆ ಆಗ್ಬೋದು. ಅವಾಗ ನಮ್ಮನ್ನು ತಡೆಯೋರು ಯಾರೂ ಇರಲ್ಲ. ಆಕ್ಚುಲಿ ಇಷ್ಟು ದಿನ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ನಾನು ನಿಮ್ಮನ್ನ ಎಷ್ಟು ಲವ್ ಮಾಡ್ತೀನಿ ಗೊತ್ತಾ? ಆಕ್ಚುಲಿ ನಿಮ್ಮ ಮೇಲೆ ನನಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು, ನೀವು ವಾಪಸ್ ಬಂದೇ ಬರ್ತೀರಾ ಅಂತ. ನೋಡಿದ್ರಾ, ನೀವು ವಾಪಸ್ ಬಂದಿದ್ದೀರಾ. I love you, Shivani. ಶಿವಾನಿ ಅವರೇ, ಯು ಆರ್ ಸೋ ಪ್ರೀತಿ. ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಲವ್ ಜಾಸ್ತಿ ಆಗ್ತಾನೆ ಇರುತ್ತೆ. ನಿಮ್ಮನ್ನು ಪಡ್ಕೊಳ್ಳೋಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಯಾಕೆ ಶಿವಾನಿ ಹಿಂಗೆ ಪದೇ ಪದೇ ಕಾಲ್ ಮಾಡ್ತಾ ಇದೀಯಾ? ಒಂದೊಂದ್ಸತಿ ಫೋನ್ ರಿಂಗ್ ಆದಾಗ್ಲೂ ಸುತ್ತಿಗೆ ತಗೊಂಡು ಎದೆ ಮೇಲೆ ಹೊಡೆದಂಗೆ ಆಗ್ತಾ ಇದೆ. ಕಾಲ ಎಷ್ಟು ಬೇಗ ಬದಲಾಗೋಯ್ತಲ್ಲ. ಮೊದಲೆಲ್ಲ ನೀನ್ ಯಾವಾಗ ಫೋನ್ ಮಾಡ್ತೀವಿ ಅಂತ ಕಾಯ್ತಾ ಇರ್ತಾ ಇದ್ದೆ. ನೀನ್ ಫೋನ್ ಮಾಡೋದೇ ತಡ, ಫೋನ್ಗೆ ಗೊತ್ತಾಗ್ಬಾರ್ದು, ಅದಕ್ಕಿಂತ ಮುಂಚೆನೆ ರಿಸೀವ್ ಮಾಡ್ಬಿಡ್ತಾ ಇದ್ದೆ. ಇವಾಗ್ಲೂ ಅನ್ಸುತ್ತೆ ನಿನ್ ಜೊತೆ ಮಾತಾಡ್ಬೇಕು ಅಂತ. ಅದ್ರೇನ್ ಮಾಡೋದು? ನಿನ್ ಜೊತೆ ಮಾತಾಡೋ ಹಕ್ಕನ್ನೇ ಕಳ್ಕೊಂಡ್ಬಿಟ್ಟಿದ್ದೀನಲ್ಲ. ನೀನು ನನ್ನ ಜೊತೆಗೆ ಏನ್ ಮಾತಾಡ್ಬೇಕು ಅಂತ ಫೋನ್ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೀನ್ ಫೋನ್ ಮಾಡ್ತಾ ಇರೋದು ನಿನ್ ಜೊತೆಗಿದಾನಲ್ಲ, ಅವನು ಗೊತ್ತಿಲ್ಲ ಅನ್ನೋದಂತೂ ನನಗೆ ಗೊತ್ತು. ಬೇಡ ಶಿವಾನಿ, ನೀನ್ ನನಗೆ ಫೋನ್ ಮಾಡ್ತಾ ಇರೋದು ಅವನು ಗೊತ್ತಾದ್ರೆ ಸುಮ್ಮನೆ ನಿಮ್ಮ ಮೇಲೆ ಕೋಪ ಮಾಡ್ಕೋತಾನೆ. ನೀವಿಬ್ರು ಖುಷಿ ಖುಷಿಯಾಗಿರ್ಬೇಕಾದ್ರೆ ಟೈಮಲ್ಲಿ ನಾನು ಯಾಕೆ ನಿಮಗೆ ಡಿಸ್ಟರ್ಬ್ ಮಾಡಲಿ? ಶಿವಾನಿ ಅವರೇ, ಆದಷ್ಟು ಬೇಗ ವಿಚಾರನ ಮನೇಲಿ ತಿಳಿಸೋಣ. ನಾವಿಬ್ರು ಮದುವೆ ಆಗೋಣ. ಲಾಸ್ಟ್ ಟೈಮ್ಗಿಂತ ಡಬಲ್ ಗ್ರ್ಯಾಂಡ್ ಆಗಿ ಮದುವೆ ಆಗೋಣ. ನಮ್ಮ ಮದುವೆ ನೋಡಿ ಎಲ್ರೂ ಹೊಟ್ಟೆ ಹೊಡ್ಕೋಬೇಕು. ಹಾಗೆ ಮಾಡ್ತೀನಿ. ಯಾಕೆ ಶಿವಾನ್ ಹಿಂಗೆ ಪದೇ ಪದೇ ಕಾಡಿಸ್ತಾ ಇದೀಯಾ? ನಿನ್ನ ಹೆಸರನ್ನು ನೋಡ್ತಾ ಇದ್ರೆ ಕಾಲ್ ರಿಸೀವ್ ಮಾಡಿ ನಿನ್ ಜೊತೆ ಮಾತಾಡ್ಬೇಕು ಅಂತ ಅನ್ಸತ್ತೆ. ಬೆಟರು ಸ್ವಿಚ್ ಆಫ್ ಮಾಡ್ಬಿಡ್ತೀನಿ. ತ್ರಿಶೂಲ್ ಯಾಕೆ ಫೋನ್ ಎತ್ತಾ ಇಲ್ಲ? ಏನಾಯ್ತು ಇವನ್ಗೆ? ಇನ್ನೊಂದ್ಸತಿ ಮಾಡ್ತೀನಿ. ನೀನು ತ್ರಿವಿಕ್ರಮ್ ನೆಮ್ಮದಿಯಾಗಿರಿ, ನಾನು ನಿಮಗೆ ತೊಂದರೆ ಕೊಡೋದಿಲ್ಲ. ಶಿವಾನಿ ಅವರೇ, ಈಸ್ ಎವ್ರಿಥಿಂಗ್ ಫೈನ್? ಹಾ ತ್ರಿವಿಕ್ರಮ್, ಆರ್ ಯು ಓಕೆ? ಆರಾಮಾಗೇ ಇದ್ದೀನಿ. ಮತ್ತೆ ಯಾಕೆ ಏನು ತಿಂತ ಇಲ್ಲ? ಪ್ಲೀಸ್ ಹ್ಯಾವ್ ಇಟ್.
ಶಿವಾನಿ ಅವರೇ, ನಮ್ಮ ಮದುವೆ ಇನ್ವಿಟೇಷನ್ ಕಾರ್ಡ್ನ ಟಿವಿ, ನ್ಯೂಸ್ ಪೇಪರು ಎಲ್ಲ ಕಡೆ ಆಡ್ ಥರ ಹಾಕ್ಸೋಣ. ನಮ್ಮ ಮದುವೆ ಬಗ್ಗೆ ಎಲ್ರಿಗೂ ಗೊತ್ತಾಗಬೇಕು. ನಮ್ಮ ಮದುವೆ ನಡೆದಿದ್ದಾಗ ಯಾರ ಅದ್ರ ಬಗ್ಗೆ ಮಾತಾಡಿದ್ರೋ ಅವ್ರು ಅದನ್ನ ನೋಡಿ ಹೊಟ್ಟೆ ಉರ್ಕೋಬೇಕು. ಶಿವಾನಿ ಅವರೇ, ಏನಂತೀರಾ? ಹಾ ತ್ರಿವಿಕ್ರಮ್, ಹಾ. ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಗೊತ್ತಾ. ತ್ರಿಶೂಲ್ ಫೋನ್ ಆಫ್ ಆಗಿದೆ. ಎಲ್ಲಿಗೆ ಹೋದ ಇವನು? ನನಗೆ ಯಾಕೋ ಇಲ್ಲಿರೋಕೆ ಆಗ್ತಿಲ್ವಲ್ಲ. ಉಸಿರು ಕಟ್ಟ ಆಗ್ತಿದೆ. ಯಾಕೆ ಹೀಗಾಗ್ತಿದೆ? ಆದಿಶೇಷನ್ ಜೊತೆಗಿದ್ದಾಗ ಯಾವತ್ತೂ ಹೀಗಾಗಿರ್ಲಿಲ್ವಲ್ಲ. ಶಿವಾನಿ ಅವರೇ, ನಮ್ಮ ಮದುವೆಗೆ ಜ್ಯುವೆಲ್ರಿ ಶಾಪಿಂಗು, ಬಟ್ಟೆ ಶಾಪಿಂಗ್ ಎಲ್ಲ ಒಟ್ಟಿಗೆ ಹೋಗೋಣ, ಏನಂತೀರಾ? ನೀವೆಲ್ಲ ಅಂತೀರಾ? ಆಕ್ಚುಲಿ ಗರ್ಲ್ಸ್ ಲವ್ ಶಾಪಿಂಗ್. ವಾಟ್ ಯು ಸೇ? ನಿಜ ಅಲ್ವಾ? ಇವತ್ತು ಕಾಳಹಸ್ತ ಅಮಾವಾಸ್ಯೆ ಬೇರೆ. ಅದಕ್ಕೆ ನನಗೆ ಹೀಗಾಗಿರ್ಬೋದು. ನಾನು ಆದಷ್ಟು ಬೇಗ ಹೊರಟು ಬರ್ತೀನಿ. ಶಿವಾನಿ ಅವರೇ, ಯಾಕೆ ನಿಂತ್ಕೊಂಡ್ರಿ? ಅದು ತ್ರಿವಿಕ್ರಮ್. ನೋಡಿ ಶಿವಾನಿ ಅವರೇ, ನೀವು ಎಲ್ಲೂ ಹೋಗೋ ಆಗಿಲ್ಲ. ಇಡೀ ರಾತ್ರಿ ನನ್ನ ಜೊತೆನೇ ಇರಬೇಕು. ಇಡೀ ರಾತ್ರಿನಾ? ಹೌದು, ನಾವಿಬ್ರು ಮದುವೆ ಆಗ್ತಾ ಇದೀವಿ. ಸೊ ನೋ ಪ್ರಾಬ್ಲಮ್. ದಯವಿಟ್ಟು ಕುತ್ಕೊಳ್ಳಿ, ಪ್ಲೀಸ್ ಕುತ್ಕೊಳ್ಳಿ ಶಿವಾನಿ ಅವರೇ. ಶಿವಾನಿ ಅವರೇ, ನೀವು ನನ್ನ ಮರ್ತು ಬಿಡ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವಿನ್ನ ನನ್ನ ಲವ್ ಮಾಡ್ತಾ ಇದ್ದೀರಾ. ನನ್ಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಾವ್ ಯಾಕೆ ಈ ಮೂಮೆಂಟ್ನ ಮೆಮೊರೇಬಲ್ ಆಗಿ ಮಾಡ್ಕೋಬಾರ್ದು? ಹೇಗಿದ್ರು ನಾವಿಬ್ರು ಶಿವಾನಿ, 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 ಹೌದು ಶಿವಾನಿ, ಶಿವಾನಿ. ಹೊತ್ತು ಮೀರ್ತಾ ಬಂತು. 12 ಗಂಟೆ ಆಗೋಷ್ಟರಲ್ಲಿ ಗುಹೆ ತಲುಪ್ಕೋಬೇಕು. ತ್ರಿಶೂಲ್ ಎಲ್ಲಕ್ಕೆ ಹೋಗಿದ್ದಾನೆ? ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಇವತ್ತು ಕಾಳಹಸ್ತ ಅಮಾವಾಸ್ಯೆ ಬೇರೆ. ಏನ್ ಕೆಟ್ಟದಾಗುತ್ತೋ ಏನೋ. ನನ್ನನ್ನು ಬೇರೆ ಒಬ್ರನ್ನೇ ಬಿಟ್ಟು ಹೋಗಿದ್ದಾನೆ. ಕೈಗೆ ಸಿಗ್ಲಿ ಅವನು, ಮಾಡ್ತೇನೆ. ಇದ್ಯಾವುದೋ ಹೊಸ ಜಾಗ. ಕತ್ಲಲ್ಲಿ ದಾರಿ ತಪ್ಪಿಸ್ಕೊಂಡೆ ಅನ್ಸುತ್ತೆ. ಈಗ ಹೇಗಪ್ಪ ಇಲ್ಲಿಂದ ಹೋಗೋದು? ಯಾವುದೋ ಗುಹೆ ತರ ಇದೆ, ಇದೇ ದಾರಿ ಅನ್ಸುತ್ತೆ. ಏನಿದು? ಬಾಹುಲಿಗಳ ತರ ಪಾರ್ವಾಳಗಳು ನನ್ನ ಮೇಲೆ ಪದೇ ಪದೇ ಅಟ್ಯಾಕ್ ಮಾಡ್ತಾ ಇದೆ. ಯಾಕೆ ಈ ಪಾರ್ವಾಳಗಳು ಅಟ್ಯಾಕ್ ಮಾಡ್ತಾ ಇರ್ತಾರೆ ಅನಿಸ್ತಾ ಇದೆ? ಏನಾಯ್ತು? ಯಾರದು? ಯಾರದ್ಕೋಗಿದ್ದು? ಇಷ್ಟು ಹೊತ್ತಿನಲ್ಲಿ ಇಲ್ಲೇನ್ ಮಾಡ್ತಾ ಇದಾರೆ? ಯಾರಿರ್ಬೋದು? ಅಮ್ಮ ಅಂತ ಕೂಗಿದ್ ನೋಡಿದ್ರೆ ಯಾರೋ ಏನೋ ಅಪಾಯದಲ್ಲಿದ್ದಾರೆ ಅನ್ಸುತ್ತೆ. ಏನ್ ಮಾಡ್ಲಿ? ಹೋಗಿ ನೋಡೋದೇ ಒಳ್ಳೇದು. ಬಾ, ಪಾರ್ವಾಳ ಇನ್ನೊಂದ್ಸಲಿ ಬರ್ಲಿ, ನಾನು ಏನು ಅಂತ ತೋರಿಸ್ತೀನಿ. ಬ್ಯಾಗ್ ಎಲ್ಲೋಯ್ತು? ಬ್ಯಾಗ್
ಅಯ್ಯೋ, ಈ ಗೊಂಬೆ ತಗೊಂಡೋಗಿ ಆ ಗೊಂಬೆ ಒಳಗೆ ಆ ಶಕ್ತಿನ ತುಂಬಿಸ್ಬೇಕು. ಏನ್ ಮಾಡೋದು? ಏನ್ ಮಾಡ್ಲಿ? ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಮಾತಾಡಿ. ಇಷ್ಟೊತ್ತಿನಲ್ಲಿ ಯಾರು ಕಾಡಿಗೆ ಬರೋದಕ್ಕೆ ಸಾಧ್ಯ? ಏನ್ ಕೆಲಸ ಇರ್ಬೋದು? ಯಾವುದೋ ಗೊತ್ತಿರೋ ಧ್ವನಿ ಇದಾಗಿತ್ತಲ್ಲ, ಆದ್ರೂ ಯಾರಂತ ಗೊತ್ತಾಗ್ತಿಲ್ವಲ್ಲ. ಯಾರಿರ್ಬೋದು? ನಿಜವಾಗ್ಲೂ ಯಾರಾದ್ರೂ ಕೂಗಿದ್ರಾ ಅಥವಾ ಇದು ನನ್ನ ಭ್ರಮೆನಾ? ಇಲ್ಲ, ನಿಜವಾಗ್ಲೂ ಯಾರೋ ಕೂಗಿದ್ರು. ನಾನು ಸರಿಯಾಗಿ ಕೇಳಿಸ್ಕೊಂಡಿದ್ದೀನಿ. ಯಾರಿರ್ಬೋದು? ಅಯ್ಯೋ, ಬೊಂಬೆ ಸಿಗ್ಲಿಲ್ಲ ಅಂದ್ರೆ ಯಜಮಾನನ ಕಳ್ಕೊಳ್ಳೋದಂತೂ ಸತ್ಯ. ಹಾಗಾಗ್ಬಾರ್ದು. ಯಜಮಾನರು ಬರಬೇಕು. ಇಲ್ಲಿಗೆಲ್ಲ ಯಾರು ಬರೋದಕ್ಕೆ ಸಾಧ್ಯ? ಯಾರು? ಯಾರದು? ಶಿವಾನಿ? ಅಂಕಲ್, ನೀವು ಇಷ್ಟು ಹೊತ್ತಿನಲ್ಲಿ ಇಲ್ಲೇನ್ ಮಾಡ್ತಾ ಇದ್ದೀರಾ? ಬ್ಯಾಗ್ ಕಳೆದೋಗಿತ್ತು, ಹುಡುಕ್ತಾ ಇದ್ದೆ. ಬ್ಯಾಗಾ? ಏನ್ ಬ್ಯಾಗು? ಅದು ದೇವಸ್ಥಾನಕ್ಕೆ ಹೋಗ್ತಾ ಇದೆ, ಕೈಯಲ್ಲಿ ಬ್ಯಾಗ್ ಇತ್ತು, ಕಾಲ್ಗೆ ಕಲ್ಲೆಡವಿ ಬಿದ್ಬಿಟ್ಟೆ. ಆಗ ಬ್ಯಾಗ್ ಇಲ್ಲೆಲ್ಲೋ ಬಿದ್ದೋಯ್ತು, ಅದನ್ನ ಹುಡುಕ್ತಾ ಇದ್ದೀನಮ್ಮ. ಇಷ್ಟು ಹೊತ್ತಿನಲ್ಲಿ ಪೂಜೆನಾ? ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು. ನಮ್ಮ ಮನೆ ದೇವ್ರಿಗೆ ನಾವು ಆ ಸಮಯದಲ್ಲೇ ಪೂಜೆ ಮಾಡೋದು. ಓ ಹೌದಾ? ಸರಿ, ಹಾಗಾದ್ರೆ ಬನ್ನಿ ಬ್ಯಾಗ್ ಹುಡ್ಕೋಣ. ಬೇಡಮ್ಮ, ನಾನು ಹುಡ್ಕೋತೀನಿ. ಪರವಾಗಿಲ್ಲ ಅಂಕಲ್, ಒಂದ್ ಕೆಲಸ ಮಾಡಿ, ನೀವು ಆ ಕಡೆ ಹುಡುಕಿ, ನಾನು ಈ ಕಡೆ ಹುಡುಕ್ತೀನಿ. ಸರಿನಮ್ಮ. ಅಯ್ಯೋ, ಬ್ಯಾಗ್ ಇಲ್ಲೇ ಇದೆ. ಪಾಪ ಅಂಕಲ್ ಅಲ್ಲೆಲ್ಲ ಹುಡುಕ್ತಾ ಇದ್ದಾರೆ. ಬೇಡ ಬೇಡ, ಸುಮ್ಮನೆ ಅವ್ರನ್ನ ಯಾಕೆ ಕರೆಯೋದು? ನಾನೇ ಹೋಗಿ ತಂದ್ಬಿಡ್ತೀನಿ. ಅಬ್ಬಾ, ಸದ್ಯ ಸಿಕ್ತು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ನನ್ನ ಪ್ರಾಣಕ್ಕೆ ಅಪಾಯ ಆಗಿರೋದು. ಯಾಕೋ ಒಂಥರ ಸಂಕಟ ಆಗ್ತಿದೆಯಲ್ಲ? ಯಾಕಿರ್ಬೋದು? ಉಸಿರು ಕಟ್ತಾ ಇರೋ ಅನುಭವ ಆಗ್ತಿದೆ ನನಗೆ. ಶಿವಾನಿ, ಬ್ಯಾಗ್ ಸಿಗ್ತೇನಮ್ಮ? ಹಾ ಅಂಕಲ್, ಸಿಕ್ತು, ತಗೊಳ್ಳಿ. ಶಿವಾನಿ, ನಿನ್ನಿಂದ ಒಂದು ದೊಡ್ಡ ಉಪಕಾರ ಆಯ್ತಮ್ಮ. ಶಿವಾನಿ, ಇವತ್ತು ನಿನ್ನಿಂದ ತುಂಬಾ ಉಪಕಾರ ಆಯ್ತಮ್ಮ. ಒಂದು ಜೀವನೇ ಉಳಿಸಿದೆ ಶಿವಾನಿ. ಶಿವಾನಿ, ಹೌದು, ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಾ ಇದ್ದೆ? ಅದು ಅಂಕಲ್, ನಾನು ಹೊರಗಡೆ ಹೋಗಿದ್ದೆ. ಒಬ್ಳೆ ಹೋಗಿದ್ದ? ತ್ರಿಶೂಲ್? ಅವನು ಬಂದಿದ್ದ, ನನ್ ಬಿಟ್ಟು ಬೇಗ ಹೊರಟ್ಬಿಟ್ಟ. ಸರಿ ಬಾಮ್ಮ, ಮನೆಗೆ ಬಿಡ್ತೀನಿ. ಪರವಾಗಿಲ್ಲ ಅಂಕಲ್, ನೀವೇನೋ ಪೂಜೆಗೆ ಹೋಗ್ಬೇಕು ಅಂದ್ರಲ್ಲ, ನೀವ್ ಹೊರಡಿ. ಓ ಹೌದೌದು,
ನನ್ನ ಪೂಜೆಗೆ ಲೇಟ್ ಆಗ್ಬಿಡುತ್ತೆ. ನೀನು ಹುಷಾರಾಗಿ ಮನೆಗೆ ಹೋಗಮ್ಮ. ಸರಿ ಅಂಕಲ್. ಅಂಕಲ್ ಒಂದು ನಿಮಿಷ, ಬ್ಯಾಗ್ ಹುಷಾರು, ಮತ್ತೆ ಕಳ್ಕೊಬೇಡಿ. ಇಲ್ಲಮ್ಮ, ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ. ನಾಗಿಣಿಯಿಂದ ಮುಕ್ತಿ ಪಡೆಯೋದಕ್ಕೆ ನಮ್ಗೆ ಈಗ ಒಮ್ಮೆನೆ ಅಸ್ತ್ರ. ಇದು ನಾನು ಕಳ್ಕೊತೀನ? ಸಾಧ್ಯನೇ ಇಲ್ಲ. ಬರ್ತೀನಮ್ಮ. ಅರೆ ಸುಂದ್ರಿ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಇಷ್ಟು ದಿನ ಎಲ್ಗೆ ಹೋಗಿದ್ದೆ ನೀನು? ಏನಾಯ್ತು ಸುಂದ್ರಿ? ಯಾಕೆ ಹಾಕಿ ಹೋಗ್ತಿದ್ಯಾ? ಅಯ್ಯೋ, ಅದ್ ಅಂಕಲ್ಲು. ಬೇರೆ ಯಾರು ಅನ್ಕೊಂಡು ಹೆದರ್ಕೊಂಡ್ಯಾ? ಸುಮ್ಮನೆ ಹೆದರ್ಕೊಂಡಿದ್ಯಾ ಅನ್ಸತ್ತೆ. ಬಾ ಮನೆಗೆ ಹೋಗೋಣ. ಹಾ, ಅಯ್ಯೋ, ತಡ ಆಗೋಯ್ತು. ಕ್ಷಮಿಸ್ಬಿಡಿ ಯಜಮಾನ್ರೆ, ತಡ ಆಗೋಗಿದೆ. ಏನಿದು? ಗೊಂಬೆ ತಾನಾಗಿ ಚಲಿಸ್ತಾ ಇದೆ. ಅಯ್ಯೋ, ಗುಹೆನ ಕುಸ್ಬಿಡ್ತಾ ಇದೆ. ನಾನಿಲ್ಲ ಇದೆ, ನನ್ನ ಜೀವಂತ ಸಮಾಧಿ ಆಗ್ಬಿಡ್ತೀನಿ. ಅಯ್ಯೋ, ಒಳಗಡೆ ಯಾಕೆ ಹೀಗಾಗ್ತಾ ಇದೆ? ಮುಹೂರ್ತ ಮೀರಿದ ಮೇಲೆ ಬೊಂಬೆ ತಂದಿಟ್ಟಿದ್ದಕ್ಕೆ ಈ ಥರ ಆಗ್ತಾ ಇದೆಯಾ? ಅಯ್ಯೋ ದೇವ್ರೆ. ನನ್ನ ಅಜ್ಞಾತವಾಸ ಎಲ್ಲ ವ್ಯರ್ಥ ಆಗೋಯ್ತು. ನಾನು ಮತ್ತೆ ಬಂದಿರೋದೆ ಪುನರ್ಜನ್ಮ ಪಡ್ಕೊಂಡು ಬಂದಿರೋ ಆದಿಶೇಷ ಯಾರು ಅಂತ ತಿಳ್ಕೊಂಡು ಅವನ ಕತೆ ಮುಗಿಸಿ ನಾಗಿಣಿನ ಸಾಯಿಸ್ಬೇಕು ಅಂತ. ನಾನು ಯಾವುದೇ ಕಾರಣಕ್ಕೂ ಅವರಿಬ್ಬರನ್ನ ಬಿಡೋದಿಲ್ಲ.